ಚಾಲೆಂಜ್ ಏನಂದರೆ ನಾರಲ್ಲಿ ಅಡುಗೆ ಮಾಡಿ ಮುಗಿಸ್ಬೇಕು. ಈ ಚಾಲೆಂಜ್ ಕತೆ ಮುಗೀತು. ಎಲ್ರಿಗೂ ನಮಸ್ತೆ. ಆ್ಯಂಡ್ ತುಂಬ ದಿನ ಆಗಿದ್ದು ನಾನು ವೀಡಿಯೋ ಮಾಡ್ದೇನೆ. ಇವತ್ತೊಂದು ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಸೊ ಏನು ಮಾಡೋಣ ಚಾಲೆಂಜ್ ವೀಡಿಯೋ ನೋಡೋಣ ಬನ್ನಿ. ಬಂದು 6:40 ಆಗಿದೆ. ಚಾಲೆಂಜ್ ಏನಂದರೆ ಈಗ ಟೈಮ್ ಬಂದು 6:40. ಸೊ ನಾನು 6:40ಇಂದ 7:40 ಅಂದರೆ 1 ಅವರಲ್ಲಿ ಅಡುಗೆ ಮಾಡಿ ಮುಗಿಸ್ಬೇಕು. ಮಾಡ್ತೀನಲ್ಲೂ ಐಡಿಯಾ ಎಲ್ಲ ನೋಡೋಣ ಬನ್ನಿ. ಸೊ ನಾನಿವಾಗ ಗೀ ರೈಸ್ ಮತ್ತು ಕಾಲಿಫ್ಲವರ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಟೈಮ್ ಎಷ್ಟು ತಗೊಳುತ್ತೆ ಅಂತ. ಸೊ ಫಸ್ಟ್ ಇವಾಗ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಬರ್ತೀನಿ, ಆಯಿತಾ? ಸೊ ಇವಾಗ ರೈಸನ್ನು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಗೀ ರೈಸ್ಗೆ ಒಂದು ಈರುಳ್ಳಿ, 3 ಹಸಿಮೆಣಸು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಗೀ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದಂತೆಲ್ಲ ನಾನು ಬೇಗ ಮಾಡಬೇಕು. ಸೊ ಮಾಡೋಣ ಬನ್ನಿ. ನಾನಿವಾಗ ಎಲೆಕ್ಟ್ರಿಕಲ್ ಕುಕ್ಕರಲ್ಲಿ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಫಸ್ಟ್ ತೊಳ್ಕೊತೀನಿ. ಆ್ಯಂಡ್ ಎಲೆಕ್ಟ್ರಿಕಲ್ ಕುಕ್ಕರಲ್ಲಿ ಮಾಡುವಾಗ ಇದು ಬ್ಯಾಕ್ ಸೈಡಲ್ಲಿ ನೀರಿರ್ಬಾರ್ದು. ಸೊ ಹುಷಾರಾಗಿ ನಾವು ನೋಡ್ಕೋಬೇಕು. ಗೊತ್ತಿರುತ್ತೆ ಅಂದ್ಕೊತೀನಿ, ಗೊತ್ತಿಲ್ಲದವರಿಗೆ, ಯೂಸ್ ಮಾಡದೇ ಇದ್ದವರಿಗೆ ಗೊತ್ತಾದರೆ ಗೊತ್ತಾಗಲಿ ಅಂತ. ನಾನು ಜಸ್ಟ್ ಹಿಂಗೆ ತೊಳ್ಕೊತಾ ಇದ್ದೀನಿ, ತೊಳೆದೇ ಇಟ್ಟಿರೋ ಆ್ಯಕ್ಚುಲಿ, ಆಯಿತಾ? ಆ್ಯಂಡ್ ಬ್ಯಾಕ್ ಸೈಡೆಲ್ಲ ಉತ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ನೀರಿದ್ರೂ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಚೆನ್ನಾಗಿ ಉತ್ಕೊತಾ ಇದ್ದೀನಿ. ತಿಕ್ಕು ಯಾವುದೋ ಒಂದು ಬಟ್ಟೆ ತೊಗೊಂಡಿದ್ದೀನಿ. ಸೊ ಭಯ ಆಗುತ್ತೆ ಹೊಡಿರಿ ಚಪ್ಪಾಳೆ. ಇದು ಇಂಡಿಯನ್ಸ್ ಅಂದ್ರೆ. ಟೈಮ್ ಇಲ್ಲ ಅಮ್ಮ. ಟೈಮ್ ಎಷ್ಟಾಯ್ತಾ? ಆಲ್ರೆಡಿ 20 ಮಿನಿಟ್ಸ್ ಆಗಿದೆ. ಇನ್ನು ಅರ್ಧ ಗಂಟೆ ಒಳಗಡೆ ಮಾಡ್ದಂಗೆ. ಇವತ್ತಿನ ಚಾಲೆಂಜ್ ಇಲ್ಲಿಗೆ ಫ್ಲಾಪ್ ಆಗುತ್ತೆ ಅಂತ ಅಂದ್ಕೊತೀನಿ. ನೋಡೋಣ ಎಷ್ಟು ಟೈಮ್ ತೊಗೊತೀನಿ ಅಂತ ನೋಡೋಣ. ಓಕೆ, ಎಲ್ಲೂ ನೀರಿಲ್ಲ ಅಂದ್ಕೊತೀನಿ. ಸೊ ನಾನಿವಾಗ ಗೀ ರೈಸ್ ಮಾಡೋಕ್ಕೆ ಯೂಸ್ ಮಾಡ್ತಿರೋದು ಈ ಎಲೆಕ್ಟ್ರಿಕಲ್ ಕುಕ್ಕರು. ಸೊ ಮಾಡೋಣ ಬನ್ನಿ. ಸೊ ಆನ್ ಮಾಡ್ತಾ ಇದ್ದೀನಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಇದು ಬರ್ತಾ ಇಲ್ಲ ಕೆಳಗೆ. ಏನು ಮಾಡಲಿ? ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಫಸ್ಟ್ ತುಪ್ಪ ಹಾಕೊತಾ ಇದ್ದೀನಿ. ಒಂದು 3 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಸೊ ಇವಾಗ ಮಸಾಲ ಐಟಮ್ಸು, ಚಕ್ಕೆ ಲವಂಗ ಎಲ್ಲ ಹಾಕಬೇಕು. ಸೊ ಪಲಾವ್ ಎಲ್ಲ ಹಾಕೊತಾ ಇದ್ದೀನಿ. 3 ಇದಕ್ಕೆ ಲವಂಗ ಅಂತಾರ ಏಲಕ್ಕಿ ಅಂತಾರ ನಂಗೆ ಗೊತ್ತಿಲ್ಲ. ಲವಂಗ 3 ಲವಂಗ ಹಾಕೊತಿದ್ದೀನಿ. ಆ್ಯಂಡ್ ಏಲಕ್ಕಿ 2. ಇದು ನಂಗೆ ಕನ್ಫ್ಯೂಸ್ ಆಗುತ್ತೆ, ನಂಗೆ ಯಾವ್ದು ಅಂತಲೇ ಐಡಿಯಾ ಇರಲ್ಲ. ಆಮೇಲೆ ಚಕ್ಕೆ ಬಿಸಿ ಆಗ್ತಿದೆಯಾ? ಆನ್ ಆಗಿದೆ, ಬಟ್ ಹೆಂಗಂದರೆ ಅದು ಭಾರ ಇಲ್ಲ. ಸೊ ಅದು ಏನೋ ಆಗ್ತಿದೆಯೋ ಗೊತ್ತಾಗ್ತಿಲ್ಲ.
ಬಿಸಿ ಆಗ್ತಾ ಇದೆ. ಸ್ವಲ್ಪ ಬಿಸಿ ಆಗಬೇಕು. ಅಷ್ಟರೊಳಗೆ ನಾವಿವಾಗ ಇದಕ್ಕೆ ಗ್ರೇವಿಗೆ ಬಟಾಣಿ ಕಾಳು, ಸೊ ಬಟಾಣಿ ಕಾಳನ್ನ ಬೇಯಿಸೋಕ್ಕಿಡ್ತಾ ಇದ್ದೀನಿ. ನಂದು ಪ್ರೀವಿಯಸ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ನಿಮಗೆ ಹೆಂಗೆ ನೆನೆಸ್ಕೊತೀನಿ ಅಂತ. ಸೊ ಇವಾಗ ಅದು ಚಿಟ ಚಿಟ ಅಂತ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸಾರು ತಗೊಂಡು ಫ್ರೈ ಆಗ್ತಾ ಇದೆ, ನೋಡ್ಬೋದು ನೀವು. ಸೊ ಇವಾಗ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. 3 ಹಸಿಮೆಣಸು ತಗೊಂಡಿದ್ದೆ. ಆಲ್ರೆಡಿ ಈರುಳ್ಳಿ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ. ಸೊ ನಾನು ಇವಾಗ ಗೋಡಂಬಿ ಹಾಕ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಟೈಮ್ ಆಲ್ರೆಡಿ 7:10 ಆಗಿರುತ್ತೆ. ಇವಾಗ ನಾನು ಗ್ರೇವಿಗೆ ಸಹ ರೆಡಿ ಮಾಡ್ಕೋಬೇಕು. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ಎಲ್ಲಾದರೂ ಈ ಚಾಲೆಂಜಲ್ಲಿ ಆದರೂ ಆಗ್ಬೋದು. ಸೊ ಸಾರಿ ಆಯಿತಾ. ಆ್ಯಂಡ್ ಇದರಲ್ಲಿ ಹಾಲಿದೆ. ಆ್ಯಕ್ಚುಲಿ ಹಾಲು ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ, ಅಂದರೆ ಒಂದು 1/2 ಗ್ಲಾಸು. ಟೇಸ್ಟ್ ಚೆನ್ನಾಗಿ ಬರುತ್ತಂತೆ, ನನಗೂ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಇರುತ್ತೆ ಅನಿಸುತ್ತೆ. ಆ್ಯಂಡ್ ಸರಿ, ನಂದಿನಿ ಮೊಸರು ತಗೊತಾ ಇದ್ದೀನಿ. ಒಂದು ಸ್ವಲ್ಪ, ನಾನಿವಾಗ ಏನು ಗ್ಲಾಸಿಗೆಲ್ಲ ಹಾಕೊಳ್ಳಲ್ಲ, ಡೈರೆಕ್ಟಾಗಿ ಸ್ವಲ್ಪ ಹಾಕ್ತೀನಿ. ಅಂದರೆ ಒಂದು 1/4 ಗ್ಲಾಸ್ ಹಾಕ್ಬೋದು, ಅಷ್ಟು ಹಾಕ್ತಾಯಿದ್ದೀನಿ. ಸಾಕು, ಜಾಸ್ತಿ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊತಿದ್ದೀನಿ, ಬಿಕಾಸ್ ಗ್ರೇವಿಗೆ ಸಹ ಉಪ್ಪು ಹಾಕ್ತೀನಿ. ಆಯಿತಾ, ಈಗ ಎಲ್ಲ ಆಗಿದೆ. ಸೊ ರೈಸನ್ನ ಹಾಕ್ಕೊತಾ ಇದ್ದೀನಿ. ನೆನೆಸಿಟ್ಟಿದ್ದೆಲ್ಲ ರೈಸ್ ಮತ್ತು ನೀರು ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಇವಾಗ ಗ್ರೇವಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ನಾನು ಫಸ್ಟು ಎಲ್ಲ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ, ಆಯಿತಾ. ಬಾಯ್ ಬಾಯ್. ಸೊ ಇವಾಗ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಬನ್ನಿ. ತೊಗೊಂಡಿದ್ದೀನಿ 1 ಟೊಮೆಟೊ, ಒಂದು 4 ಬೀನ್ಸು, ಆ್ಯಂಡ್ 1 ಪೊಟ್ಯಾಟೊ, 3 ಹಸಿಮೆಣಸು, ಸ್ವಲ್ಪ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟು. ಆ್ಯಂಡ್ ಮಸಾಲ ಮಾಡಬೇಕು, ಅದಕ್ಕಿಂತ ಐಟಮ್ಸ್ ಹೇಳ್ತೀನಿ. ಸೊ ಕಾಯಿ ತುರ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡು ಕಾಲಿಫ್ಲವರ್ನ ಅದು ಹುಳ ಇರುತ್ತಲ್ಲ, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟು ಉಪ್ಪು ಮತ್ತು ಅರಿಶಿಣ ಹಾಕಿ ನೆನೆಸಿಟ್ಟಿದ್ದೀನಿ. ತೊಳಿಬೇಕು ಇವಾಗ ಮಿಕ್ಸಿ ಜಾರಲ್ಲಿ ಕಾಯಿ ತುರಿನ ಹಾಕಿಬಿಟ್ಟಿದ್ದೀನಿ. ಒಂದು ಕಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ, ಆಯಿತಾ. ಸೊ ಇದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳ್ತೀನಿ ಇವಾಗ. 1 ಸ್ಪೂನು ಕೊತ್ತಂಬರಿ ಬೀಜ ತೊಗೊತಾ ಇದ್ದೀನಿ. ಅರ್ಧಗಿಂತ ಕಡಿಮೆ 1/4 ಸ್ಪೂನು ಜೀರಿಗೆ ತೊಗೊತಾ ಇದ್ದೀನಿ. ಸೇಮ್ ಜೀರಿಗೆ ಎಷ್ಟು ಹಾಕಿದ್ದೀನೋ ಅಷ್ಟೇ ಸೋಂಪು ಹಾಕ್ಕೊತಾ ಇದ್ದೀನಿ. ಇವಾಗ ಪೌಡರ್ಗೆ ಬರೋಣ. 1 ಸ್ಪೂನು ಖಾರದ ಪೌಡ್ರು, ಸ್ವಲ್ಪ ಅರಿಶಿಣ. ಇವಾಗ ಹೊಸ ಪ್ಯಾಕ್ ಓಪನ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಪೌಡರ್ಗೆ.
ಬಾಕ್ಸ್ಗೆ ಹಾಕ್ಬೇಕದು ಆ್ಯಕ್ಚುಲಿ. ಸೊ ಇದು ಬಂದ್ಬಿಟ್ಟು ಒಂದು 1/4 ಸ್ಪೂನು. ಇವಾಗ ಕ್ಯಾಶ್ಯೂ ಹಾಕ್ಕೋಬೇಕು. ಒಂದು 5ರಿಂದ 6 ಕ್ಯಾಶ್ಯೂ ಹಾಕ್ಕೊತಾ ಇದ್ದೀನಿ. ನಾಲ್ಕು ಆ್ಯಕ್ಚುಲಿ ನೆನೆಸಿಡ್ಬೇಕಿತ್ತು, ನೆನೆಸಿಟ್ಟಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿರೋದು ಫುಲ್ ಕ್ರಂಚಿ ಆಗಿದೆ. ಸೊ ರೆಡಿ, ಮಸಾಲ ಮಾಡಿದಾಯಿತು. ಇವಾಗ ಅಮ್ಮ ಹತ್ರ ಗ್ರೈಂಡ್ ಮಾಡ್ಕೊಡೋಕ್ಕೆ ಹೇಳೋಣ. ಸೊ ಟೈಮ್ ಇಲ್ಲ. ಅಮ್ಮ ಒಂಚೂರು ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಬಾ. ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಪಾತ್ರದ. ಆ್ಯಕ್ಚುಲಿ ಏನಂದರೆ ಚಾಲೆಂಜಿಂಗ್ ಟೈಮ್ 1 hour ಆಲ್ರೆಡಿ ಮುಗಿದಿದೆ ಅನಿಸುತ್ತೆ. ನಾನು ಇನ್ನೂ ಟೈಮ್ ನೋಡಿಲ್ಲ. ನೋಡೋಣ ಎಷ್ಟು ಗಂಟೆ ಒಳಗಡೆ ಮುಗಿಸ್ತೀನಿ ಅಂತ. ಮೇ ಬಿ 2 hours ಮೇಲೆ ಆಗಿರ್ಬೋದು. 8 ಆಗಿದ್ರು ಆಶ್ಚರ್ಯ ಏನಿಲ್ಲ, ಏನು ಮಾಡೋಕ್ಕಾಗಲ್ಲ ಆಗಿದ್ರು. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ವಿಡಿಯೋ ಏನು ಮಾಡೋಣ. ಅಡುಗೆ ಮಾಡಿಬಿಟ್ಟು ಚಟ ಅಂತ ಇದೆ. ಈ ಎಣ್ಣೆಯಲ್ಲಿ ನೀರು ಸೇರಿಕೊಂಡಿದೆ ಅನಿಸುತ್ತದೆ, ಏನು ಮಾಡಲಿಕ್ಕಾಗೋದಿಲ್ಲ. ಸೊ ಇವಾಗ ನಾನು 1 ಪಲಾವ್ ಎಲೆನ 3 ಲವಂಗ ಏನು ಬರೋದಕ್ಕೆ ಇವಾಗ ಚಕ್ಕೆನ ಹಾಕ್ಕೊತಾ ಇದ್ದೀನಿ. ಆಯಿತಾ. ಆ್ಯಂಡ್ ಇವಾಗ ಬಂದು ನಾನು ಆ್ಯಕ್ಚುಲಿ ಮಾಡಿಕೊಟ್ಟಿರೋದು ಕಾಲಿಫ್ಲವರ್ ಗ್ರೇವಿ ಆಯಿತಾ. ಇವಾಗ ವೆಜಿಟೇಬಲ್ ಗ್ರೇವಿನೇ ಮಾಡ್ದಂಗಿದೆ. ಸೊ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟು ನಾನು ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ನಿನ್ನೆ ಕಾದಿತ್ತು, ಎಲ್ಲ ಬಾಂಬ್ ಬ್ಲಾಸ್ಟ್ ಆದಂಗೆ ಆಯಿತು. ಸೊ ಈರುಳ್ಳಿನ ಹಾಕ್ಕೊಂಡೆ. ಸ್ವಲ್ಪ ತುಪ್ಪ ಹಾಕ್ಕೊತೀನಿ. 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಯಾಗಿ ಶುದ್ಧ ತುಪ್ಪ, ಅದು ಘಮ ತುಪ್ಪ, ಘಮ ತುಪ್ಪ. भाई मजा आया. ಇದೆಲ್ಲ ನಮ್ಮಮ್ಮ ಮಸಾಲ ಗ್ರೈಂಡ್ ಮಾಡಿಕೊಟ್ರು. ಈ ಥರ ಮಸಾಲೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ನೋಡೋಣ, ಟೇಸ್ಟ್ ಚೆನ್ನಾಗಿದ್ದರೆ ಹೇಳ್ತೀನಿ, ಟ್ರೈ ಮಾಡಿ ನೀವು ಆಯಿತಾ. 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೈಸ್ ರೆಡಿ ಆಗಿದೆ. ಸೊ ನೋಡೋಣ ಹೇಗಾಗಿದೆ ಅಂತ. ಆಯಿತಾ, ತಿನ್ನಕ್ಕೆ ಹೇಗಿರುತ್ತೆ ಅಂತ ಐಡಿಯಾ ಇಲ್ಲ, ನೋಡೋಣ ಹೇಗಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ಓಕೆ. ಸೊ ಇದು ಈ ರೇಂಜಲ್ಲಿದೆ. ಇವಾಗ ಉಳಿದಿರೋ ವೆಜಿಟೇಬಲ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಪೊಟ್ಯಾಟೊ ಮತ್ತು ಬೀನ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಕಾಲಿಫ್ಲವರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೀರೆಲ್ಲ ತೆಗೆದಿದ್ದೀನಿ. ನೆನೆಸಿರೋ ಬಟಾಣಿನ ಹಾಕ್ತಾ ಇದ್ದೀನಿ. ನಾನು ಹೇಳಿದ್ದೆ ಗೊತ್ತಾ, ಅರ್ಧ ಗಂಟೆ ನೆನೆಸಿದ್ರೆ ಬಟಾಣಿ ರೆಡಿ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನೆನೆಸಿದ್ದೀನಿ, ಅರ್ಧ ಗಂಟೆ ಆಗಿದೆ, ನೆನೆದಿದೆ ನೋಡಿ ಚೆನ್ನಾಗಿ. ಸೊ ಬಟಾಣಿನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು.
ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಮಸಾಲ ಆ್ಯಡ್ ಮಾಡಿ ಆದಮೇಲೆ ಹೇಗಿದೆ ಅಂತ ನೋಡಿಬಿಟ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ನೀರು ಹಾಕ್ಕೊತಾ ಇದ್ದೀನಿ. ಇದು ಒಂದು ಅರ್ಧ ಅರಬೆಂದಿರೋ ಥರ ಅಂತಾರಲ್ಲ, ಹಾಗೆ ಅರ್ಧ ಬೇಯೋ ತನಕ ಬಿಟ್ಬಿಡೋಣ. ಆಮೇಲೆ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ, ಆಯಿತಾ? ಸೊ ಇವಾಗ 10 ನಿಮಿಷನ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ. ಅದಾದಮೇಲೆ ನಿಮ್ಗೆ ಸಿಗ್ತೀನಿ ಆಯಿತಾ. 6:40ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿರೋದು. ಆಲ್ರೆಡಿ 8:45 ಆಗಿಬಿಟ್ಟಿದೆ. ಈ ಚಾಲೆಂಜ್ ಕತೆ ಮುಗೀತು. ನಾನು ಎಷ್ಟು 1 hour 2 hour ಆಯಿತು, ಇನ್ನೂ ಅಡುಗೆ ಆಗಿಲ್ಲ. ಬಸ್ಟ್ ಆಗೋಯ್ತು. ಇಟ್ಸ್ ಓಕೆ. ಅಟ್ಲೀಸ್ಟ್ ಫುಡ್ ಬ್ಲಾಗ್ ಅಂತ ಅಂದ್ಕೊಳ್ಳಿ. ಫುಡ್ ಆದರೆ ಹೇಗಿದೆ ಅಂತ ನೋಡೋಣ. ಸೊ ಗ್ರೇವಿ ಬಂದು ಬಾಯ್ಲ್ ಆಗ್ತಾ ಇದೆ. ಇದು ಕೂರ್ಮ ಅಂತ ಹೇಳ್ಬೋದು, ಏನಂತ ಹೇಳಬೇಕು, ಮಸಾಲ ಅಂತ ಹೆಸರಿಡೋಣ. ಸೊ ರೆಡಿ. ಸ್ವಲ್ಪ ದಪ್ಪ ಆಗಬೇಕಿದೆ ಇವಾಗ. ಲಾಸ್ಟ್ ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಇವತ್ತಿನ ಅಡುಗೆ ಮುಗಿದಿದೆ. ಟೇಸ್ಟ್ ಹೇಗಿದೆ ಅಂತ ಕೇಳಿ ಹೇಳ್ತೀನಿ ನಾನು, ಅಥವಾ ನಾನೇ ತಿಂದು ನಿಮಗೆ ರಿವ್ಯೂ ಕೊಡ್ತೀನಿ. ಆ್ಯಂಡ್ ಇವತ್ತಿನ ಚಾಲೆಂಜ್ ಮಾತ್ರ ಫ್ಲಾಪ್ ಆಯಿತು. ಬಟ್ ಅಡುಗೆ ಆಗಿದೆ. 2 hours ತೊಗೊಂಡಿದ್ದೀನಿ ನಾನು ಅಡುಗೆ ಮಾಡೋಕ್ಕೆ. 1 hour ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ್ಯಂಡ್ ಅಡುಗೆನ ಇವಾಗ ತೋರಿಸ್ತೀನಿ. ಸೊ ವೆಜಿಟೇಬಲ್ ಕೂರ್ಮಾ ಅವ್ರ ಗ್ರೇವಿ ಅವ್ರ ಮಸಾಲ ಏನಾದರೂ ಅಂದ್ಕೊಳ್ಳಿ. ಆ್ಯಂಡ್ ಗೀ ರೈಸ್. ಆ್ಯಕ್ಚುಲಿ ನಾನಿವತ್ತು ಮಾಡೋಕ್ಕೆ ಹೊರಟಿದ್ದು ಚಾಲೆಂಜ್ ವೀಡಿಯೋ, ಬಟ್ ಇವಾಗ ಚಾಲೆಂಜ್ ಫ್ಲಾಪ್ ವೀಡಿಯೋ ಆಗೋಯಿತು. ಇಟ್ಸ್ ಓಕೆ. ಹರಿಬರಿಯಲ್ಲಿ ಏನೇನೋ ಮಾಡಿ ಫುಡ್ ಹಾಳು ಮಾಡ್ಕೊಂಡು ತಿನ್ನೋದಕ್ಕಿಂತ ಸ್ವಲ್ಪ ಟೈಮ್ ತೊಗೊಂಡು ಫುಡ್ ಚೆನ್ನಾಗಿ ಮಾಡ್ಕೊಂಡು ತಿನ್ನೋದೇ ಬೆಟರ್ ಅನ್ನಿಸ್ತು. ಸೊ ಇವಾಗ ಮಾಡಿರೋ ಅಡುಗೆನ ಟೇಸ್ಟ್ ಮಾಡೋಣವಾ, ಬನ್ನಿ. ಸೊ ಗೀ ರೈಸ್ ಮತ್ತು ಗ್ರೇವಿ ರೆಡಿ ಇದೆ. ಸೊ ನಾನು ಕೈಯಲ್ಲೇ ತಿಂತೀನಿ. ಟ್ರೈ ಮಾಡೋಣ ಹೆಂಗಿರುತ್ತೋ ಐಡಿಯಾ ಎಲ್ಲ. ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಚೆನ್ನಾಗಾಗಿದೆ ನಾನು ಟೇಸ್ಟ್ ಮಾಡಿ ನೋಡಿದಾಗ. ಸೊ ನೋಡೋಣ. ಗ್ರೇವಿ ಅಲ್ಲ, ಇದು ಕೂರ್ಮ ಥರ ಆ್ಯಕ್ಚುಲಿ. ನೋಡ್ತೀನಿ ತೆಗೀರಿ. ಚೆನ್ನಾಗೇ ಆಗಿದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಾಗಿದೆ. ನೀವು ಬೇಕಿದ್ರೆ ಒಂದ್ಸಲ ಮಾಡಿ ನೋಡಿ. ನನ್ನ ರೆಸಿಪಿ ನಾನು 1 by 1 ಎಲ್ಲ ಹೇಳಿದ್ದೀನಿ. ಸೊ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಈಸಿ ಸ್ಟೆಪ್ಸಲ್ಲೇ ಇದೆ ಎಲ್ಲನೂ. ಸೊ ಟ್ರೈ ಮಾಡಿ, ಚೆನ್ನಾಗಿದೆ. ನಿಮ್ಗೆ ಬೇಕಾ? ಇವಾಗ ನಾನು ಊಟ ಮಾಡ್ಕೊಂಡು ಬಂದೆ. ಊಟ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದೊಂಥರ ಚಾಲೆಂಜ್ ವೀಡಿಯೋ ಹೋಗಿ ನಾರ್ಮಲಿ ಕುಕಿಂಗ್ ಬ್ಲಾಗ್ ಆಗಿಬಿಡ್ತು. ಇಟ್ಸ್ ಓಕೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ಮೇಲೆ ಹೊಸ ಚಾಲೆಂಜ್ ವೀಡಿಯೋಸ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಫ್ಲಾಪ್ ಅಂತೂ ಮಾಡೋಕ್ಕೋಗಲ್ಲ, ಬಟ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ಯಾರಂಟಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಮಾಡಿರೋ ರೆಸಿಪೀಸು ಏನು ವರ್ಸ್ಟ್ ಆಗಂತೂ ಇಲ್ಲ. ನೀವು ಟ್ರೈ ಮಾಡಿದರೆ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗುತ್ತೆ. ಸೊ ಹೊಸ ಚಾಲೆಂಜ್ ಜೊತೆ ಇನ್ಮೇಲೆ ನಾನು ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ. ಬಾಯ್.